ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇನ್ನು ಆಚೆ ಕಾಲು ಇಡೋ ಹಂಗಿಲ್ಲ ಅದಕ್ಕೆ. ಎಲ್ಲರ ಬಾಯಲ್ಲೂ ಲಕ್ಷ್ಮಿ ಬಗ್ಗೆನೇ ಮಾತು. ಅಲ್ಲ, ಆ ಮಂಜಕ್ಕ ನಮಗೆ ಅಷ್ಟೊಂದು ಪ್ರಶ್ನೆ ಕೇಳ್ಬಿಟ್ಲು. ಇನ್ನು ಅಣ್ಣ ಅದಕ್ಕೆ ಆಚೆ ಹೋದ್ರೆ ಸುಮ್ಮನೆ ಬಿಡ್ತಾರ ಈ ಜನ? ನೋಡ್ತಿದ್ದಂಗೆ ಏನೆಲ್ಲ ಆಗೋಯ್ತು. ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತ. ಆದರೆ ಇಷ್ಟು ಔಷಧದಲ್ಲಾಗಲಿ ಅಂತ ದೇವ್ರು ಬರ್ದಿದ್ನ. ಲಕ್ಷ್ಮಿನ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗತ್ತೆ ಕುಮುದ. ಪಟ್ಪಟ ಅಂತ ಮಾತಾಡ್ತಾ ಇದ್ದಿದ್ದು ಹುಡುಗಿ ಅದೆಷ್ಟು ಮೌನ ಹೋಗೋದ್ಲು ನೋಡಿದ್ಯಾ? ಹಣೆ ಬರ ಅದಕ್ಕೆ ಆ ಮನೆ ಸೇರ್ಬೇಕು ಅಂತ ನಮ್ಮ ಲಕ್ಷ್ಮಿ ಹಣೆಯಲ್ಲಿ ಬರ್ದಿತ್ತು ಅನ್ಸುತ್ತೆ. ಹೋಗ್ಲಿ ಬಿಡಿ, ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಾನೊಂದು ಸ್ವಲ್ಪ ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಸರಿ. ಈ ಸಂಜೀವ ಎಲ್ಲಿ ಹೋದ? ನಳಿನಿ ಮನೆ ಕಡೆ ಹೋಗಿದ್ದಾನೆ ಕುಮುದ. ಪಾಪ ಅವ್ರ ಮನೆಯವರೆಲ್ಲ ಅದೆಷ್ಟು ದುಃಖದಲ್ಲಿದ್ದಾರೋ ಏನೋ. ಎಲ್ಲ ಸರಿ ಹೋಗುತ್ತಲ್ಲ? ಹೌದಮ್ಮ ಲಕ್ಷ್ಮಿ. ಇವಳು ಯಾಕೆ ಇನ್ನೂ ಇಲ್ಲೇ ಇದ್ದಾಳೆ? ಇವಳು ಯಾಕೆ ಇನ್ನೂ ನಮ್ಮ ಮನೇಲಿ ಇದ್ದಾಳೆ? ಆದಿ, ಏನೋ ಮಾತಾಡ್ತಿದೀಯಾ? ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡು. ಅಜ್ಜಿ, ಪ್ರಜ್ಞೆ ಬಂದ ಮೇಲೆ ಕೇಳ್ತಿರೋದು. ಇವಳನ್ನ ಯಾಕೆ ಇನ್ನೂ ನಮ್ಮ ಮನೇಲಿ ಇಟ್ಕೊಂಡಿದ್ದೀರಾ? ಅವಳು ನಿನ್ನ ಮದುವೆ ಮಾಡ್ಕೊಂಡ್ಮೇಲೆ ಇಲ್ಲೇ ಇರ್ಬೇಕಲ್ವೇನು? ಇನ್ಯಾರ ಮನೆಗೆ ಹೋಗ್ತಾಳೆ? ಏನು ಮದುವೆನಾ? ಓ, ಆ ಮದುವೆಗೆ ಇನ್ನೂ ವ್ಯಾಲಿಡಿಟಿ ಮುಗ್ದಿಲ್ವಾ? ನಾನೆಲ್ಲೋ ಆ ಹಳ್ಳಿಯಿಂದ ಇಲ್ಲಿ ಬರೋವರೆಗೂ ಮಾತ್ರ ಅನ್ಕೊಂಡಿದ್ದೆ. ಅದೇ ಮಾತಿನ ಮೇಲೆ ನಿಗಾ ಇರಲಿ. ನೀವು ನಮ್ಮ ಮೇಲೆ ಸಿಕ್ಕಾಪಟ್ಟೆ ನಿಗಾ ಇಟ್ಟಿದ್ದಕ್ಕೆ ತಾತ ಇಷ್ಟೆಲ್ಲ ಆಗಿರೋದು. ಇದನ್ನ ಹಣಮೆರ ಅನ್ಬೇಕಾ ತಾತ? ನೀವುಗಳು ಬರ್ತಿದ್ದು ಇವಳು ಗಂಡು ಹಾಕಕ್ಕೊಬ್ಬ ಗಂಡು ಬೇಕಿತ್ತು. ಅದಕ್ಕೆ ಆ ಎಳ್ನೀರು ಕಿಟ್ಟಿ ಆದ್ರೂ ಸರಿ, ನಾನಾದ್ರೂ ಸರಿ, ರೋಡಲ್ಲಿ ಹೋಗೋ ಯಾವನ್ನಾದ್ರೂ ಸರಿ. ಅದೇ ಈ ಥರ ಮಾತಾಡೋದು ನಮ್ಮನೆ ಸಂಸ್ಕೃತಿ ಅಲ್ಲ. ಬೇಡ. ಓಹೋ, ಭಾರಿ ಸಂಸ್ಕೃತಿ ಇವ್ರದು. ಮೊಮ್ಮಗಳಿಗೆ ಮದುವೆ ಆಗುವಾಗ ಮದುವೆ ಇಷ್ಟನಾ ಇಲ್ವಾ ಅಂತ ಕೇಳಲಿಲ್ಲ. ಮೊಮ್ಮಗ ಮದುವೆ ಆಗುವಾಗ ಮದುವೆ ಇಷ್ಟನಾ ಇಲ್ವಾ ಅಂತ ಕೇಳಲಿಲ್ಲ. ನಿಮ್ಗಿಷ್ಟ ಆದ್ರೆ ಸಾಕು, ಯಾರನ್ನಾದ್ರೂ ತಂದು ಗಂಟು ಹಾಕ್ಬಿಡ್ತೀರಾ. ಇದು ನಿಮ್ ಸಂಸ್ಕೃತಿ. ಅದಿ, ಈಗ ಆಗಿರೋದನ್ನ ಒಪ್ಕೊಂಡು ಏನ್ ಒಪ್ಕೋಬೇಕಪ್ಪ? ಇವಳನ್ನ ಹೆಂಡತಿ ಅಂತ ಒಪ್ಕೋಬೇಕಾ? ಇವಳನ್ನ ಕಂಡ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಯಾರನ್ನೋ ಗಂಡ ಅಂತ ಒಪ್ಕೊಂಡು ಒಂದು ಗಾಡಿ ಮೇಕಪ್ ಹಚ್ಕೊಂಡು ಹೊಸ ಮನೆ ಮೇಲೆ ಕೂತವಳು ಇನ್ನೊಬ್ಬನ ಗಂಡ ಅಂತ ತೋರಿಸಿದ ತಕ್ಷಣ ಹೂ ಅಂತ ತಲೆ ಆಡಿಸಿ ಕೊಳ್ಳು ಕೊಟ್ಲು. ಇಂಥವಳನ್ನ ನಾನು ಒಪ್ಕೋಬೇಕಾ? ಇವಳು ನಾನು ಅಲ್ದಿದ್ರೆ ಯಾರನ್ನಾದ್ರೂ ಗಂಡ ಅಂತ ಒಪ್ಕೋತಿದ್ಲು. ಅಂತ ಗತಿಗೆಟ್ಟ ಜನ್ಮ ಇವಳ್ದು. ಬಾ ಸುಸ್ತಾಯ್ತಪ್ಪ. ಬಾ. ಪರವಾಗಿಲ್ಲ ಕಣೆ, ನನಗೂ ಕಾಫಿ ಮಾಡ್ಕೊಂಡು ತಗೊಂಬಂದಿದ್ಯಾ? ಊರೆಲ್ಲ ಸುತ್ತಿದ್ರು ಕಾಫಿ ಟೈಮ್ಗೆ ಕರೆಕ್ಟಾಗಿ ಬಾಲ ಅಲ್ಲಾಡ್ಸ್ಕೊಂಡ್ ಬರ್ತೀರಲ್ಲ. ಅಮೃತ, ಬಾಮ್ಮ ಕಾಫಿ ತಗೋ. ಪಾಪ ನಮ್ಮ ಅಮೃತಂಗೂ ಆಗಿದ್ದೆಲ್ಲ ನೋಡಿ ಏನು ಹೇಳೋದೋ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ತನ್ನ ಮದ್ವೆಗೆ ಬಂದವರು ತಮ್ಮನ ಮದ್ವೆನೂ ಮುಗಿಸ್ಕೊಂಡು ಹೋಗ್ತಾರೆ ಅಂತ ಅವಳಾದ್ರೂ ಹೆಂಗೆ ಅನ್ಕೋಬೇಕು ಹೇಳಿ?
ಕುಮ್ಮ ಒಂದು ಚಮಚ ಸಕ್ಕರೆ ತಗೊಂಬಾರೆ. ರೀ ನಾವೇನು ಮಾತಾಡ್ತಿದ್ವಿ ಅನ್ನೋ ಅಕ್ರೆ ಇದೆಯಾ? ಸಕ್ಕರೆ ಅಂತೆ, ಸುಮ್ಮನೆ ಬಾಯಿ ಮುಚ್ಕೊಂಡು ಕುಡಿವಿ. ಕುಮ್ಮ ಬಾಯಿ ಮುಚ್ಕೊಂಡು ಕಾಫಿ ಕುಡಿಯೋದು ಹೆಂಗೆ ಅಂತ ತೋರ್ಸು. ಪಾಪ ನಮ್ಮ ಲಕ್ಷ್ಮಿ ಏನೇನೋ ಕನ್ಸು ಕಟ್ಕೊಂಡಿದ್ದವಳಿಗೆ ಈ ನಳಿನಿ ಹೋಗಿ ಹೋಗಿ ಇಂಥ ಹುಡ್ಗನ್ನ ಹುಡ್ಕೋದು. ಅಬ್ಬಬ್ಬಬ್ಬಾ, ಅವನು ಅವನ ಭಾಷೆನೋ ಅಲ್ಲ, ಅವನು ನಮ್ಮ ಕೇಶವಣ್ಣೆಲ್ಲ ಕೈ ಮಾಡ್ಬಿಡೋದಾ? ನಮ್ಮ ಲಕ್ಷ್ಮಿ ಆ ಹುಡ್ಗನ್ನೇ ಮದುವೆ ಆಗಿದ್ದಿದ್ರೆ ಅವಳ ಜೀವನ ಏನಾಗಿರೋದು ನೆನ್ಸ್ಕೊಂಡ್ರೆ ಭಯ ಆಗತ್ತೆ. ಅದು ನಿಜ. ಅದಕ್ಕೆ ಈ ನಳಿನಿ ಅದಕ್ಕೆ ಎಲ್ಲ ತಮ್ಮದೇ ಆಗಬೇಕು ಅಂತಾರೆ. ಅವಳು ಯಾರು ಮಾತು ಕೇಳ್ತಾಳೆ ಹೇಳಿ? ಆದರೂ ಬಿಡಿ, ಅದಕ್ಕೆ ಈಗ ಕೊರ್ಗಕ್ಕೇನಿದೆ, ಅಷ್ಟು ಒಳ್ಳೆ ಮನೆ ಸೇರಿದ್ಲಲ್ಲ. ಇನ್ನು ಈ ನಳಿನಿ ಅದಕ್ಕೆ ಅಂತೂ ಹಿಡಿಯೋಕ್ಕೆ ಆಗಲ್ಲ. ನಮ್ಮ ಸಂಜೀವ ಮಾತ್ರ ಅದೃಷ್ಟ ಮಾಡಿದ್ದ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ನಮ್ಮ ಲಕ್ಷ್ಮಿನೂ ಚೆನ್ನಾಗಿ ಒಳ್ಳೆ ಬಂಪರ್ ಲಾಟ್ರಿನೇ ಹೊಡೆದಿದ್ದಾಳೆ. ಏನ್ರಿ ಹಾಗಂದ್ರೆ? ಮತ್ತಿನ್ನೇನು, ರಾಂಗ್ ಟಿಕೆಟ್ ತಗೊಂಡ್ರು ಸರಿಯಾದ ಊರಿಗೆ ಹೋಗೇ ಸೇರ್ಕೊಂಡಿದ್ದಾಳೆ. ಅವ್ರ ಮನೆ ಕಡೆ ರಿಸೆಪ್ಷನ್ನು, ಇವ್ರ ಮನೆ ಕಡೆ ಮದುವೆ, ಎರಡು ಖರ್ಚಿಲ್ದೆ ಹಾಗೆ ಹೋಯ್ತು ನೋಡು. ರೀ ಸುಮ್ಮನೆ ರೀ ನೀವು. ಅದೇನು ಬೇಕು ಅಂತ ಆಗಿದ್ದ? ಸದ್ಯ ಆದಿ ಮದುವೆಗೆ ಒಪ್ಕೊಂಡ, ಇಲ್ಲ ಅಂದ್ರೆ ನಮ್ಮ ಲಕ್ಷ್ಮೀ ಜೀವನ ಏನಾಗ್ತಿತ್ತು? ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ಏನೋ ಮದುವೆ ಮನೇಲಿ ಎಲ್ಲಾ ಜವಾಬ್ದಾರಿನೂ ನಿಮ್ಮ ತಲೆ ಮೇಲೆ ಹೊತ್ಕೊಂಡು ಓಡಾಡ್ದವ್ರ ಹಾಗೆ ಮದುವೆ ಮನೇಲಿ ನೀವು ಎಲ್ಲಿದ್ರಿ? ಎಲ್ಲೋ ಜೂಜಾಡ್ಕೊಂಡು ಬಿದ್ದಿದ್ರಿ. ಲಕ್ಷ್ಮಿ ಕುತ್ತಿಗೆ ತಾಳಿ ಬಿದ್ದಾಗ್ಲೂ ನೀವು ಅಲ್ಲಿರಲಿಲ್ಲ. ಈಗ ಬಂದ್ಬಿಟ್ರು ದೊಡ್ಡದಾಗಿ ಮಾತಾಡ್ಕೊಂಡು. ಏನೋ ಕುಮುದ, ಆ ಕೇಶವ ಮಾಡಿ ಪೂಜೆ ಪುನಸ್ಕಾರದ ಫಲ ದೊಡ್ಡ ಗಂಡಾಂತರನೇ ತಪ್ತು. ನಮ್ಮ ಸಾಹೇಬರು ಸ್ವಲ್ಪ ಪುನಸ್ಕಾರ ಮಾಡಿದಿದ್ರೆ ಪಾಪ ಆದಿ ಲೈಫು ಉಳಿದಿರೋದು ಅಲ್ವೇ ನಮ್ಮ ಅಮೃತ? ರೀ ಸುಮ್ಮನೆ ರೀ, ಕೇಳಿಸ್ಕೊಂಡ್ಬಿಟ್ಟಾಳು. ಏನ್ ಮಾತು ಅಂತ ಆಡ್ತಿದ್ದೀರಾ? ಮತ್ತೇನೇನೆ ಪಾಪ ಹುಡುಗ ಮದ್ವೆನೇ ಬೇಡ ಅಂತ ಮಂಟಪ ಬಿಟ್ಟು ಓಡೇ ಹೋಗಿದ್ದಂತೆ. ನಿಮ್ಮ ಅಣ್ಣ ನಿಮ್ಮ ಕೇಶವಣ್ಣನ ಪುನಸ್ಕಾರನೇ ಅವನನ್ನು ವಾಪಸ್ ಕರ್ಸ್ಕೊಂಡು ಬಂದು ಕೂರ್ಸಿರೋದು. ಬಂದ್ಬಿಟ್ರು ಮಾತಾಡ್ಕೊಂಡು. ಅಮೃತ, ನೀನು ಇಲ್ಲೇ ಬಾಮ್ಮ. ಸುಮ್ಮನೆ ಯಾಕೆ ಎಲ್ಲ ಕಡೆ ಲೈಟ್ ಉರ್ಸೋದು? ಊರೆಲ್ಲ ನಿಂತು ಕೇಳಲಿ